ಚಿನ್ನಾಭರಣವನ್ನ ಖರೀದಿ ಮಾಡಬೇಕು ಅಂಥೇಳಿ ತಾಯಿಯೊಬ್ಬಳು ಮಗು ಜೊತೆಗೆ ಚಿನ್ನದ ಅಂಗಡಿಗೆ ಬಂದಿರ್ತಾರೆ. ಈ ಸಂದರ್ಭದಲ್ಲಿಯೇ ಮಗುವನ್ನ ಬಿಟ್ಟುಬಿಟ್ಟು ತಾಯಿ ಮನೆಗೆ ಹೋದಂತಹ ಘಟನೆ ನಡೆದಿದೆ. ಹಾಸನದಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಸನ ನಗರದ ಗಾಂಧಿ ಬಜಾರ್ನಲ್ಲಿ ಘಟನೆ ನಡೆದಿದೆ. 2.5 ವರ್ಷದ ಸುಪ್ರಿಯಾ ಜೊತೆಗೆ ಚಿನ್ನ ಖರೀದಿಗೆ ಅಂಥೇಳಿ ತಾಯಿ ಉಷಾ ಬಂದಿರ್ತಾರೆ. ಚಿನ್ನದ ಅಂಗಡಿಯ ಹೊರಗೆ ಬಂದು ಮಗು ಅಳ್ತಾ ನಿಂತ್ಕೊಳ್ಳುತ್ತೆ. ತಾಯಿ ಬಾರದೇ ಇರೋ ಹಿನ್ನೆಲೆಯಲ್ಲಿ ಭವಾನಿ ಅನ್ನೋರು ಮಗುವನ್ನು ಕರೆದುಕೊಂಡು ಹೋಗಿರ್ತಾರೆ. ಹುಡುಕಾಡಿದ್ರೂ ಕೂಡ ಮಗು ಸಿಗದ ಹಿನ್ನೆಲೆಯಲ್ಲಿ ತಾಯಿ ಉಷಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಗುವಿಗೆ ಊಟ ತಿನ್ನಿಸಿ ಪೊಲೀಸರಿಗೆ ಒಪ್ಪಿಸೋದಕ್ಕೆ ಭವಾನಿ ಅಂದ್ರೆ ಮಗು ಕರ್ಕೊಂಡು ಹೋಗಿದ್ರಲ್ಲ ಅವರು ಮಗು ಕರ್ಕೊಂಡು ಬರ್ತಾರೆ. ಪೊಲೀಸರ ಸಮ್ಮುಖದಲ್ಲಿ ಮಗುವನ್ನ ತಾಯಿಗೆ ಹಸ್ತಾಂತರಿಸಿದ್ದಾರೆ ಭವಾನಿ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಶಶಿಧರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಕಾಣೆಯಾಗಿದ್ದಂತಹ ಮಗು ತಾಯಿಯನ್ನ ವಾಪಸ್ ಸೇರಿದ್ದು ಹೇಗೆ ಅಂತ ಹೇಳಿ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ವಿಚಾರಕ್ಕೆ ಅಂತ? ಪ್ರೇಮ್ಕುಮಾರ್, ಉಷಾ ಎಂಬುವರು ತಮ್ಮ 2 ವರ್ಷದ ಪುತ್ರಿ ಸುಪ್ರಿಯಾಳೊಂದಿಗೆ ಗಾಂಧಿ ಬಜಾರ್ನಲ್ಲಿರ್ತಕ್ಕಂತಹ ಒಂದು ಜ್ಯುವೆಲರಿ ಶಾಪ್ಗೆ ಚಿನ್ನಾಭರಣ ಖರೀದಿಗೆ ಅಂತ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಅವರು ಚಿನ್ನಾಭರಣ ಖರೀದಿ ಮಾಡುವಾಗ ಮಗುವನ್ನ ಅಲ್ಲೇ ಬಿಟ್ಟಿರ್ತಾರೆ. ಮಗು ಆಟ ಆಡ್ತಾ ಆ ಚಿನ್ನಾಭರಣದ ಅಂಗಡಿಯಿಂದ ಹೊರಗೆ ಬಂದಿರ್ತದೆ. ನಂತರ ಅದು ಹೋಗ್ಲಿಕ್ಕೆ ಗೊತ್ತಾಗ್ದಲ್ಲ ಅಳ್ತಾ ನಿಂತಿರ್ತದೆ. ಇದೇ ಸಂದರ್ಭದಲ್ಲಿ ಸಿದ್ದಯ್ಯನಗರದ ಭವಾನಿ ಎಂಬುವರು ಅಲ್ಲೇ ಬರ್ತಿರ್ತಾರೆ. ಮಗು ಅಳೋದನ್ನ ನೋಡಿ ಅವರು ಮಗುವನ್ನ ಸಂತೈಸ್ತಾರೆ. ಆ ನಂತರದಲ್ಲಿ ಮಗು ಯಾರ್ದು ಅಂತ ಕೇಳಿದ್ರೆ ಅಲ್ಲಿ ಯಾರು ಸಹ ಹೇಳೋದಿಲ್ಲ. ಆದ್ರಿಂದ ಮಗುನ ಅಲ್ಲೇ ಬಿಟ್ಟು ಹೋಗ್ಬಾರ್ದು ಅಂತ ಹೇಳಿ ಅವರು ಎತ್ಕೊಂಡು ಹೋಗಿರ್ತಾರೆ. ಏನು ಚಿನ್ನಾಭರಣ ಖರೀದಿ ಮಾಡ್ತೇವೆ ಅಂತ ಉಷಾ ಏನಿದ್ದಾರೆ ಅವ್ರಿಗೆ ದಿಢೀರ್ ಮಗು ನೆನಪಾಗುತ್ತೆ. ತಕ್ಷಣ ಹೊರಗಡೆ ಬಂದು ಹುಡುಕಾಟವನ್ನ ನಡೆಸ್ತಾರೆ. ಆದ್ರೆ ಮಗು ಇರಲ್ಲ. ನನ್ನ ಮಗುನ ಯಾರೋ ಕಿಡ್ನಾಪ್ ಮಾಡಿದ್ರೆ ಅಥವಾ ಕರೆದುಕೊಂಡು ಹೋಗಿದ್ರೆ, ಇಲ್ಲ ಕಳುವು ಮಾಡಿದ್ರೆ ಅಂತ ಹೇಳಿ ಹಾಸನ ನಗರ ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಟ್ಟಿರ್ತಾರೆ. ತಕ್ಷಣವೇ ಪೊಲೀಸರು ಏನು ಎಲ್ಲೆಡೆ ಮಗುವನ್ನ ಹುಡುಕಾಟ ನಡೆಸ್ತಾರೆ, CCTVಯನ್ನ ಪರಿಶೀಲನೆ ನಡೆಸ್ತಾರೆ. ಆಗ ಭವಾನಿ ಅವರು ಮಗುವನ್ನ ಎತ್ಕೊಂಡು ಹೋಗುವಂತದ್ದು ಒಂದು ದೃಶ್ಯ ಪತ್ತೆ ಆಗುತ್ತೆ. ಆ ನಂತರದಲ್ಲಿ ಈ ಭವಾನಿ ಏನಿದ್ರೆ ಅವರು ಮಗುವನ್ನ ಕರೆದುಕೊಂಡೋಗಿ ಅದಕ್ಕೆ ಒಬ್ಬಟ್ಟನ್ನ ತಿನ್ನಿಸಿ ಅವರೇ ಮಗುವನ್ನ ಒಪ್ಪಿಸ್ಲಿಕ್ಕೆ ಹಾಸನ ನಗರ ಠಾಣೆಗೆ ಬರ್ತಾರೆ. ಈ ಸಂದರ್ಭದಲ್ಲಿ ತಾಯಿ ಸಹ ಅಲ್ಲೇ ಇರ್ತಾರೆ. ಪೊಲೀಸರ ಸಮ್ಮುಖದಲ್ಲೇ ಏನು ಮಗುವನ್ನ ತಾಯಿಗೆ ಹಸ್ತಾಂತರ ಮಾಡಲಾಗುತ್ತೆ. ಏನು ಭವಾನಿ ಏನಿದ್ರೆ ಅವರು ಮಗುವನ್ನ ಸಂತೈಸಿ ಕರ್ಕೊಂಡು ಹೋಗಿರ್ತಾರೆ ಹೊರತು ಕಳವನ್ನ ಮಾಡಿರಲ್ಲ. ಉಷಾ ಅವರ ಬೇಜವಾಬ್ದಾರಿ ಇಲ್ಲಿ ಪ್ರಮುಖವಾಗಿ ಎದ್ದು ಕಾಣುತ್ತೆ. ಆಗ ತಾಯಿಗೆ ಪೊಲೀಸರು ಬುದ್ಧಿನ ಹೇಳಿ ಮಗುವನ್ನ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.